ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಬೀದಿ ಬದಿ ವ್ಯಾಪಾರಸ್ಥರೊಂದಿಗೆ ಮೊದಲ ಸಭೆಯನ್ನ ಕರೆದು ಮುಕ್ತವಾಗಿ ಚರ್ಚಿಸಿ ಹಾಗೂ ಅವರ ಸಮಸ್ಯೆಯನ್ನ ಆಲಿಸಿ ಅದನ್ನು ಬಗೆಹರಿಸಲಾಗುವುದು ಎಂದು ನೂತನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ ಅಜ್ಮಲ್ ಪಾಷಾ ತಿಳಿಸಿದರು. ನಗರದ ಆಜಿತ್ ಸೇಠ್ ಬ್ಲಾಕಿನ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಅವರ ಕಚೇರಿಯಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಜಂಟಿಯಾಗಿ ಬೀದಿ ಬದಿ ವ್ಯಾಪಾರಿಗಳ ಮೊದಲ ಸಭೆಯನ್ನ ಕರೆದು ಕೂಲಂಕುಷವಾಗಿ ಸಮಸ್ಯೆಗಳನ್ನು ಚರ್ಚಿಸಿ ಹಂತ ಹಂತವಾಗಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ನಮ್ಮ ಶಾಸಕ ತನ್ವೀರ್ ಸೇಠ್ ಅವರಿಗೆ ಅವರ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ವಿವರಿಸಿದರು. ಆಜಿತ್ ಸೇಠ್ ಬ್ಲಾಕಿನ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಮಾತನಾಡಿ, ನಮ್ಮ ಶಾಸಕರು ಸದಾ ಬಡವರ ಪರ ಹಾಗೂ ಕೂಲಿ ಕಾರ್ಮಿಕರ ಪರವಾಗಿಯೇ ಇದ್ದು ನರಸಿಂಹರಾಜು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ಮಟ್ಟದಿಂದ ಒಂದು ಜಾಗವನ್ನು ಗುರುತಿಸಿ ಶಾಶ್ವತ ನೆಲೆಯನ್ನ ಕಲ್ಪಿಸುವಲ್ಲಿ ಕಾರ್ಯಕ್ಕೆ ಮುಂದಾಗುತ್ತೇವೆ ಎಂದು ಹೇಳಿದರು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರ ವಿರುದ್ಧ ಚಿತ್ರೀಕರಿಸಿ ಪೊಲೀಸ್ ಇಲಾಖೆಗೆ ವಿಡಿಯೋವನ್ನು ಕಳಿಸಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಹಾಗೂ ಕಿಡಿಗೇಡಿಗಳು ಇಂತಹ ಕೆಲಸವನ್ನ ಮಾಡಿದ್ದು ದೇವರವರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಎಂದರು. ಹಾಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ತಮ್ಮ ಎಲ್ಲ ಸಾಮಗ್ರಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಎಂದು ತಾಕೀತು ನೀಡಿದ್ರು. ಇದೇ ಸಂದರ್ಭದಲ್ಲಿ ವಾರ್ಡ್ ನಂಬರ್ 26ರ ಅಧ್ಯಕ್ಷ ರಹಮತುಲ್ಲಾ ಅಲಿಯಾಸ್ ಟಿಪ್ಪು, ಸಮಾಜ ಸೇವಕ ಸೈಯದ್ ಮಜೀದ್ ಅಲಿಯಾಸ್ ಮಾಜು, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷ ಆಲಿ ಮತ್ತು ಕಾರ್ಯದರ್ಶಿ ಜುನೇದ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ವ್ಯಾಪಾರಸ್ಥರು ಹಾಜರಿದ್ದರು. ಅದಕ್ಕೋಸ್ಕರ ನಾನು ಯಾವತ್ತೂ ನಿಮಗೆ ತೊಂದರೆ ಆಗೋ ಟೈಮಲ್ಲಿ ನಾನು ತನ್ವೀರ್ ಸೇಠ್ ಅವರಿಗೆ ಹೇಳ್ಬಿಟ್ಟೆ ಕೆಲಸ ಮಾಡಿಸಿರೋದು. ನಾನು ನೇರವಾಗಿ ಮಾಡಿಲ್ಲ. ನಿಮ್ಗೆ ತೊಂದರೆ ಆದರೆ ನೀವು ನನಗೆ ಹೇಳ್ತೀರಾ, ನಾನು ನಮ್ಮ ಮೇಲೆ ಇದ್ದಾರೆ ಅಧಿಕಾರಿ ತನ್ವೀರ್ ಸೇಠ್ ಅವರು ಇದ್ದಾರೆ, MLA ಅವರು, ಅವ್ರಿಗೆ ಹೇಳ್ಬಿಟ್ಟು ಏನಿದ್ರೆ ನಿಮಗೆ ಅನುಕೂಲ ಮಾಡಿ ಕೊಟ್ಟಿದ್ದೀನಿ, ಯಾವತ್ತೂ ಮಾಡಿಕೊಡ್ತೀನಿ. ಅವ್ರು ನಿಮ್ಮ ಪರವಾಗಿದ್ದಾರೆ. ಯಾವ ನಮಗೆ ಒಂದೇ ಹೇಳೋದು, ಬಡವ್ರ ಜೊತೆಲಿ ಇರಿ ಅಂತ ಹೇಳ್ಬಿಟ್ಟು. ಯಾರಿದ್ರೆ ಯಾರಿಲ್ಲಾದ್ರೂ ತನ್ವೀರ್ ಸೇಠ್ಗೆ ಸಮಸ್ಯೆ ಇಲ್ಲ. ಫಸ್ಟು ದೇವರಿದ್ದಾನೆ, ಆಮೇಲೆ ತನ್ವೀರ್ ಸೇಠ್ ಅವರು ಇದ್ದಾರೆ. ನಾನು ಹೇಳ್ಬಿಟ್ಟು NR ಚಿತ್ರದಲ್ಲಿ ಎಲ್ಲರ ಸಮಸ್ಯೆ ಆಗಲಿ. ಇವಾಗ ನಮಗೆ ಫೋರಂ ಮಾಲಿಂದ ಶಾಂತಿನಗರದಿಂದ ವ್ಯಾಪಾರ ಮಾಡ್ತಾರೆ, ಬೀದಿಯಲ್ಲಿನೇ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಅವ್ರಿಗೂ ಅನುಕೂಲ ಮಾಡಿಕೊಟ್ಟವ್ರೆ. ಇವಾಗ ಇದು ನನ್ನಿಂದ ಏನೋ ಸಮಸ್ಯೆ ಆಗಿದೆ. ಯಾರೋ ಪಬ್ಲಿಕ್ ಅಂತೂ ಯಾರೂ ಮಾಡಿಲ್ಲ. ಇದು ಪಬ್ಲಿಕ್ಗೂ ಯಾರಿಗೂ ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ, ತರಕಾರಿ ತಗೊಂಡು ಹೋಯ್ತಾ ಇರ್ತಾರೆ. ಯಾರೋ ಬೇಕಾಅಂತ ಹೇಳ್ಬಿಟ್ಟು ಇದು ವಿಡಿಯೋ ಮಾಡಿ ಟ್ರಾಫಿಕ್ ಪೊಲೀಸ್ ಅವ್ರು ಕಳಿಸೋರೆ. ಪಾಪ ಅವ್ರು ಪೊಲೀಸ್ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾರು ಕಳಿಸಿದ್ರೆ ಪಬ್ಲಿಕ್ ಕಂಪ್ಲೇಂಟ್ ಮಾಡೋರೆ, ನಾವು ನೋಡಲೇಬೇಕಿದೆ ಅಂತ ಹೇಳ್ಬಿಟ್ಟು ನನಗೆ ಮಾತಾಡಿದೆ ಅವನು ಮೇಡಮ್ ಅವ್ರಿಗೆ. ಮೇಡಮ್ ಅವರು ಅಷ್ಟೇ ಹೇಳಿದ್ರು, ನಾವೇನು ಮಾಡೋಕ್ಕಾಗಲ್ಲ, ವಿಡಿಯೋ ಕಳಿಸೋರೆ ಸೇರಿದ್ರೆ ಈ ಥರ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು ಅಂತ. ಅದು ಯಾರು ಕಂಪ್ಲೇಂಟ್ ಮಾಡೋದು ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಅಂತ ವಿಡಿಯೋ ಎಲ್ಲ ಮಾಡಬೇಡಿ. ಬಡವರು ವ್ಯವಹಾರ ಮಾಡ್ತಾರೋದು ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಮಾತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬಡವ್ರಿಗೆ ತೊಂದರೆ ಕೊಡೋದು ಹೋಗಬೇಡಿ. ಏನಾರ ಇದ್ರೆ ಧೈರ್ಯವಾಗಿ ಅವ್ರಿಗೆ ನಿಲ್ಸ್ಬಿಟ್ಟು ಹೇಳ್ಬೋದು ನೀವು, ಗಾಡಿ ಸೈಡ್ಗೆ ಹಾಕೊಂಡು ಮಾಡಪ್ಪ, ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು. ನಾವು ದಯವಿಟ್ಟು ವಿಡಿಯೋ ಮಾಡಿಸಿ ಪೊಲೀಸರು ಕಳಿಸೋದು ಇವ್ರು ಕಳಿಸೋದು ಎಲ್ಲ ಮಾಡಬೇಡಿ. ಕೈ ಮುಗ್ದು ಹೇಳ್ತಾ ಇದ್ದೀನಿ. ಈ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡಿದ್ದಾರೆ ಎಲ್ಲ. ಇವಾಗ ಮೈಸೂರು ಸಿಟಿನ ಒಂದು ಒಳ್ಳೆ ಹೆಸರು ಆಗ್ಬಿಟ್ಟು ಬಂದಿದೆ. ಯಾಕಂತ ಹೇಳಿದ್ರೆ ಕ್ರೇಮ್ ಒತ್ತೋಗ್ಬಿಟ್ಟಿದೆ. ಏನು ಮೈಸೂರಲ್ಲಿ ಕ್ರೇಮ್ ಇಲ್ಲ ಇವಾಗ ಇವ್ರು ಸಣ್ಣ ಪುಣ್ಣ ವ್ಯಾಪಾರ ಮಾಡ್ಕೊಂಡು ಕುಡಿಯೋದೆಲ್ಲ ಬಿಟ್ಟು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಇಸ್ಕೊಳ್ಳೋದು, ಬಡ್ಡಿಗೆ ಇಸ್ಕೊಳ್ಳೋದು, ಇದೆಲ್ಲ ಬಂದಾಗಿದೆ. ಕಷ್ಟ ಬಿದ್ದು ಅವರವರ ಮನೆಗೆ ಫ್ಯಾಮಿಲಿ ನಡೆಸ್ಕೊಳ್ತವ್ರೆ. ನಾವು ಮಾನ್ಯ ಪೊಲೀಸ್ ಕಮಿಷನರ್ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಾವು ದಯವಿಟ್ಟು ಇವ್ರಿಗೆ ಸಹಾಯ ಮಾಡಿಕೊಡಿ. ಟ್ರಾಫಿಕ್ಗೆ ಯಾವ ತೊಂದರೆನೂ ಆಗಲ್ಲ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ನೀವು. ಇಂಥ ಬಡವರಿಗೂ ಅನುಕೂಲ ಮಾಡಿಕೊಡಿ. ಅವರು ನೇರವಾಗಿ ಸಂಪಾದನೆ ಮಾಡ್ಕೊಂಡು ಅವ್ರ ಮನೆಯಲ್ಲಿ ತಿನ್ಕೊಂಡು ಅಚ್ಚುಕಟ್ಟಾಗಿ ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಟ್ರಾಫಿಕ್ ಅವ್ರಿಗೆ ಹೇಳ್ಬಿಟ್ಟು ಏನು ಸಮಸ್ಯೆ ಇಲ್ಲ. ನಾವು ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮೈಸೂರು ಇವತ್ತು ಒಳ್ಳೆ ಹೆಸರು ಬರ್ತಾ ಇದೆ ಮೈಸೂರಿಗೆ. ಎಲ್ಲ ಥರ ಕ್ರೇಮ್ ಹೊಂಟೋಗಿದೆ. ಅದೇ ಥರ ಇವ್ರು ವ್ಯವಹಾರ ಮಾಡೋರ್ಗೂ ಒಂದು ಅನುಕೂಲ ಮಾಡಿಕೊಡಿ ಅಂತ ನನ್ನ ಮೇಡಮ್ ಅವ್ರಿಗೆ, ಕಮಿಷನರ್ ಮೇಡಮ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಕಾರ್ಪೊರೇಷನ್ ಕಮಿಷನರ್ ಭಾಳ ಒಳ್ಳೆಯವರೇ, ಅವರು ಏನು ತೊಂದರೆ ಕೊಡ್ತಾ ಇಲ್ಲ, ಅವರಿಂದನೂ ನಮಗೇನು ತೊಂದರೆ ಇಲ್ಲ. ಟ್ರಾಫಿಕ್ ಬಗ್ಗೆ ಏನು ತೊಂದರೆನೇ ಇಲ್ಲ, ನಾವು ಹೇಳ್ತಾ ಇಲ್ವಾ, ಟ್ರಾಫಿಕ್ ಬಗ್ಗೆ ಏನು ತೊಂದರೆ ಇಲ್ಲ. ನಾವು ದಯವಿಟ್ಟು ಇವ್ರಿಗೆ ಅನುಕೂಲ ಮಾಡಿ ಕಾರ್ಪೊರೇಷನ್ ಕಮಿಷನರ್ ಮತ್ತೆ ನಮ್ಮ ಪೊಲೀಸ್ ಕಮಿಷನರ್ ಹತ್ರ ಕೇಳ್ಕೊತಾ ಇದ್ದೀವಿ. ನಾವು ದಯವಿಟ್ಟು ಇವ್ರಿಗೆ ಅನುಕೂಲ ಮಾಡ್ತೀವಿ ಸರ್. ಇವ್ರಿಗಂತಾನೆ ಒಂದು ಮಾರ್ಕೆಟ್ ಏನಾದರೂ ಮಾಡ್ಕೊಳ್ಬೋದಲ್ವಾ ಸರ್? ನೋಡಿ, ನಾವು ಮಾಡಬೇಕು ಅಂತ ಇದ್ದೀವಿ. ನಮಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ನಮಗೆ ಕಾರ್ಪೊರೇಷನ್ ಜಾಗ ಸಿಗಬೇಕು. ಆ ಜಾಗ ಸಿಕ್ಕಿದ್ರೆ ಇವ್ರಿಗೆ ಯಾವಾಗಲೂ ಆಗಬೇಕು, ಜನನೂ ಬರಬೇಕು. ಇವಾಗ ಊಟ ತಿಂಡಿ ಮಾಡೋಕ್ಕೆ ಒಂದು ಕಡೆ ಒಂದು ಜಾಗ ಇದ್ರೆ ಅದು ಅಡ್ವರ್ಟೈಸ್ಮೆಂಟ್ ಆಗಬೇಕು, ಅಲ್ಲಿಗೆ ಬರಬೇಕು. ಅವರು ಬಂದರೆ ಆವಾಗ ಅವ್ರಿಗೆ ವ್ಯವಹಾರ ನಡೀತದೆ. ಇವಾಗ ಅಲ್ಲಿ 10 ವರ್ಷ 12 ವರ್ಷ ಇಟ್ಕೊಂಡಿದ್ದಾರೆ. ಕಸ್ಟಮರ್ಗೆ ಗೊತ್ತಿದೆ ಇಂಥ ಜಾಗ ಇದೆ, ಇಲ್ಲಿಗೆ ಹೋದ್ರೆ ನಮಗೆ ಫುಡ್ ಸಿಕ್ಕತ್ತೆ ಅಂತ, ತರಕಾರಿ ಸಿಕ್ಕತ್ತೆ ಅಂತ. ಅಂಥ ಜಾಗದಲ್ಲಿ ಇವಾಗ ನಾವು ಚೇಂಜ್ ಮಾಡಿದ್ರೆ ಅವ್ರಿಗೆ ವ್ಯವಹಾರ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ. ಅದರ ಕಾರ್ಪೊರೇಷನ್ ಜಾಗ ಸಿಕ್ಕಿದ್ರೆ ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರಿಗೆ ಹೇಳ್ಬಿಟ್ಟು ನಾನು ಫಸ್ಟ್ ಕೆಲಸ ಮಾಡಿದ್ರೆ ಮಾರ್ಕೆಟ್ ಕಟ್ಟಿಸ್ಕೊಡಿ ಅಂತ ಹೇಳ್ಬಿಟ್ಟು ಇವ್ರಿಗೆ. ನಮಗೆ ಎಲ್ಲೂ ಇಲ್ಲ ಇಲ್ಲಿ ಜಾಗ.
ಟ್ರೈ ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಇವಾಗ ಎಲ್ಲೋ ಒಂದ್ ಕಡೆ ಸತ್ಯನಗರದಲ್ಲಿ ಇದೆ, ಅಲ್ಲಿ ಒಂದು ಮಾರ್ಕೆಟ್ ಮಾಡಿದ್ದಾರೆ. ಗಾಂಧಿನಗರಲ್ಲಿ ಮಾಡಬೇಕು, ಅದು ಸ್ಟಾಪ್ ಆಗಿದೆ. ಆ ಥರ ಎಲ್ಲ ಮಾರ್ಕೆಟ್ ಆದರೆ ಸಮಯ ಬಂದರೆ ಇವ್ರಿಗೆ ಏನಾರ ಮಾಡಿಸಿ ನಾನು ತಂದೆ ಸೇಟ್ ಹತ್ರ ಕೇಳ್ಬಿಟ್ಟು ಫಸ್ಟ್ ನಾವು ಇವ್ರ ಸಮಸ್ಯೆ ಸಾಲ್ವ್ ಮಾಡ್ತೀವಿ. ದೇವರಿದ್ದಾರೆ 47 ಜನ ಇಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಯ್ತವ್ರೆ. ಯಾರಿಗೂ ಏನು ತೊಂದರೆ, ಚಿಕ್ಕ ಚಿಕ್ಕ ಅಂಗಡಿ ಅದು, ಗಾಡಿ ನಿಲ್ಸ್ಕೊತಾರೆ, ರಾತ್ರಿ ತಗೊಂಡು ಹೋಯ್ತಾ ಇರ್ತಾರೆ. ಆ ದಸರಾ ಟೈಮಲ್ಲಿ ಆ ಗಾಡಿ ತಗ್ಗಿಸ್ಬಿಡಿ ಅಂತ ನಾನು ಹೇಳಿದ್ದೀನಿ. ಆಲ್ರೆಡಿ ಅವರು ಆ ಥರ ಮಾಡ್ಕೋತಾರೆ, ಯಾರಿಗೂ ಏನು ತೊಂದರೆ ಇಲ್ಲ. ಆ 47 ಜನ ಒಂದು ಕಮಿಟಿ ಮಾಡ್ತಾ ಇದೀವಿ ನಾವು. ಮುಂದಕ್ಕೆ ಬೇರೆ ಯಾರು ಬಂದು ಸೇರ್ಬೇಡ್ದು ಅಲ್ಲಿ. ಈ 47 ಜನ ಜಾಸ್ತಿ ಬಂದ್ರೆ ಸಮಸ್ಯೆ, ಅವ್ರು ಬೇರೆ ಎಲ್ಲಾರು ಮಾಡ್ಕೊಳ್ಳಿ. ಈ 47 ಜನದ ಒಂದು ಕಮಿಟಿ ಮಾಡ್ಬಿಟ್ಟು ಒಬ್ಬರಿಗೆ ಲೀಡರ್ ಮಾಡಿಸಿ ಅಲ್ಲಿ ಅವರೇ ನೋಡ್ಕೋಬೇಕು. ಏನಾದ್ರು ಯಾವಾಗ ಆದ್ರೆ ಅವ್ರು ನಿಂತ್ಕೊಂಡು ಅವ್ರು ಅನುಕೂಲ ಮಾಡ್ಕೋಬೇಕು. ಬೇರೆಯವ್ರು ಯಾರಿಗೂ ಹಾಕಕ್ಕೆ ಅವಶ್ಯಕತೆ ಕೊಡಬಾರ್ದು, ಅಲ್ಲಿ ಮಾಡಲೇಬಾರ್ದು. ಅದೇ ಥರ ಪಬ್ಲಿಕ್ ಯಾರಿಗೂ ತೊಂದರೆ ಆಗಬಾರ್ದು. ಆ ಪಬ್ಲಿಕ್ ತೊಂದರೆ ಆಗಂಗೆ ನಾವು ನೋಡ್ಕೋತೀವಿ. ಅದ್ರ ಬಗ್ಗೆ ನಮ್ಮ ಏರಿಯಾದಲ್ಲಿ ನಮಗೆ ಡಿಸಿಪ್ಲಿನ್ ಮುಖ್ಯ. ಆ ಡಿಸಿಪ್ಲಿನ್ ಎಲ್ಲ ನಾವು ಫಾಲೋ ಮಾಡ್ಕೋತೀವಿ, ಅವರು ಮಾಡ್ಕೋತಾರೆ. ಅವ್ರು ಏನು ಬೇರೆ ಕಡೆಯಿಂದ ಬಂದಿಲ್ಲ, ಅಕ್ಕಪಕ್ಕನೇ ಇರೋದು ಮನೆಗಳು. ಎಲ್ಲೋ ಹೈವೇ ಸರ್ಕಲ್ ಹತ್ರ ಮನೆ ಇದ್ದಾರೆ, ಜೋಳಿ ತಂಗಿನ ಮರ ಹತ್ರ ಇದೆ, ಮತ್ತೆ ಬನ್ನಿ ಮಂಟಪಲ್ಲಿ ಇದೆ, ಹನುಮಂತ, ಇಂಥ ಜನನೇ ಅಲ್ಲಿ ಇರೋದು. ದೂರದಿಂದ ಯಾರು ಬಂದು ವ್ಯವಹಾರ ಮಾಡ್ತಾರ, ಇವರಿಗೆ ಅನುಕೂಲ ಮಾಡ್ಕೊಡೋದು ಕೆಲಸ ಇರುತ್ತೆ, ನಾವು ಮಾಡ್ತೀವಿ. ದೇವರಿದ್ದಾನೆ, ಇವರು ನಮಗೆ ಭರ್ಪೂರಾಗಿ ನಮ್ಮ ಜೊತೆಲಿ ಇರ್ತಾರೆ. ಇವ್ರಿಗೂ ಅನುಕೂಲ ಏನಾಗಬೇಕು ಅದು ಮಾಡ್ಕೊಡ್ತಾರೆ. ಇವರು ಪಬ್ಲಿಕ್ ಏನು ತೊಂದರೆ ಆಗಬಾರ್ದು, ಆ ಥರ ನೋಡ್ಕೊಳ್ಳೋದು ಇವ್ರ ಕೆಲಸ. ಫಸ್ಟ್ ಆಫ್ ಆಲ್ ಫೋನ್ ಮಾಡ್ತೀನಿ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಅದೇ ರೀತಿ ನಮ್ಮ NR ಕ್ಷೇತ್ರದ ಶ್ರೀ ತನ್ವೀರ್ ಸೇಠ್ ಸಾಹೇಬರವ್ರಿಗೆ, ಚಾಮರಾಜ ಕ್ಷೇತ್ರದ ಕೆ ಹರೀಶ್ಗೌಡ ಅವ್ರಿಗೆ, ಆಮೇಲೆ ಸೈಯದ್ ಇಕ್ಬಾಲ್, ಆಮೇಲೆ ವಾರ್ಡ್ ನಂಬರ್ 26 ಟಿಪು ಮಾಜು ಅವರೆಲ್ಲ ನಮ್ಮ ಸ್ನೇಹಿತರ ಅವರೆಲ್ಲ ಅವ್ರಿಗೆ ಹೇಳೋಕ್ಕೆ ಮಂಜು ಅಣ್ಣ, ನಮ್ಮ ಸೌಕಾರ್ ಚೆನ್ನಯ್ಯ ಬ್ಲಾಕ್ ಪ್ರೆಸಿಡೆಂಟ್ ಮಂಜು ಅಣ್ಣ ಅವ್ರಿಗೂ ಎಲ್ಲ ನಾನು ಹೇಳೋಕ್ಕೆ ಹೃದಯಪೂರ್ವಕದಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತಾಡ್ತೀನಿ. ಇವತ್ತು ಭಾಳ ಸಂತೋಷ. ಇವತ್ತೇನಪ್ಪ ಅಂದರೆ, ಇವತ್ತು ನಾನು ಬೀದಿ ಬದಿ ಅಧ್ಯಕ್ಷನಾಗಿ ನೇಮಕ ಮಾಡಿ ಫಸ್ಟ್ ಮೀಟಿಂಗ್ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ NR ಕ್ಷೇತ್ರ ಅಜಿತ್ ಸೇಠ್ ಬ್ಲಾಕ್ ಪ್ರೆಸಿಡೆಂಟ್ ಅವರು ಸೈಯದ್ ಇಕ್ಬಾಲ್ ಅವರು ಇವತ್ತು ಅವ್ರ ಆಫೀಸಲ್ಲಿ ಎಲ್ಲ ನಮ್ಮ ಬನ್ನಿ ಮಂಟಪ ವ್ಯಾಪಾರಿಗಳಿಗೆ, ಹಾಗೂ ಅದೇ ರೀತಿ ನಮ್ಮ SR ರೋಡಿಂದ ವೈಸ್ ಪ್ರೆಸಿಡೆಂಟ್ ಅಲೀಮು, ಜುನೇದ್ ಸೆಕ್ರೆಟ್ರಿ ಅವರು ಹಾಗೂ ವ್ಯಾಪಾರಿಗಳು ಎಲ್ಲ ಇಲ್ಲಿ ಇವತ್ತೊಂದು ಇಲ್ಲಿ ಈ ಜಾಗದಲ್ಲಿ ಆಫೀಸಲ್ಲಿ ಸೇರವ್ರೆ. ಎಲ್ಲ ಭಾಳ ಸಂತೋಷ, ಭಾಳ ಖುಷಿ ಆಯ್ತಾ ಇದೆ. ನಾನೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವ್ಯಾಪಾರಗಳಿಗೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ. ದಯವಿಟ್ಟು ಅವ್ರು ವ್ಯಾಪಾರ ಮಾಡೋದು, ಅವ್ರು ಲೋನ್ ತೊಗೊಂಡು ಅವ್ರ ಸಂಘದಲ್ಲಿ ಕೂತ್ಕೊಂಡು ಕಾಸು ತೊಗೊಂಡು ಏನು ಬಂಡವಾಳ ಹಾಕಿ ವ್ಯಾಪಾರದಲ್ಲಿ ವ್ಯಾಪಾರ ಮಾಡ್ತಾರೆ. ಅದೇ ರೀತಿ ಅವ್ರು ವ್ಯಾಪಾರ ಮಾಡಿ ಅದೇ ರೀತಿ ಅವ್ರು ಸಾಲ ತೀರ್ಕೊಂಡು ಹೋಗ್ತಾರೆ. ಇವಾಗ ಬಂದು ಯಾರ್ಯಾರು ಬಂದು ವಿಡಿಯೋ ಮಾಡಿ ಅವ್ರಿಗೆ ಕಳಿಸೋದು, ಟ್ರಾಫಿಕ್ ಅವ್ರಿಗೆ ಕಳಿಸೋದು, ಇಲ್ಲಿ ಕಳಿಸಿ ಎಲ್ಲ ತೊಂದರೆ ಕೊಡೋದು, ದಯವಿಟ್ಟು ಅದೊಂದು ಮಾಡಬೇಡಿ. ಅವ್ರಿಗೆ ತೊಂದರೆ ಕೊಡಬೇಡಿ. ಯಾಕಂದರೆ ಬಡವರು ಬಂದು ಬೆಳಗ್ಗೆ ಬಂದು ಸಂಜೆ ಗಂಟ ಅಲ್ಲಿ ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿ ಅವ್ರದ್ದೇನು ನಡೆದೈತೆ ಏನು ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲ ಮಕ್ಕಳದು ಇರ್ತದೆ, ಸ್ಕೂಲ್ದು ಎಲ್ಲ ಅದೇ ಇದರಲ್ಲಿ ಜೀವಮಾನ ಮಾಡ್ಕೊಂಡು ಹೋಗೋದು. ಸುಮ್ಮನೆ ಬಂದು ಯಾರ್ಯಾರು ಬಂದು ಈ ರೀತಿ ಮಾಡೋದು ಚೆನ್ನಾಗೇ ಇರಲ್ಲ. ಅದು ನಾನು ದಯವಿಟ್ಟು ನಾನು ಮೇಡಮ್ ಅವ್ರಿಗೆ ಹೇಳ್ಕೊಡೋದು, ಕಮಿಷನರ್ ಮೇಡಮ್ಗೆ ಹೇಳ್ಕೊಡೋದು ಏನಪ್ಪ ಅಂದರೆ, ಅವ್ರಿಗೆ ಅನುಕೂಲ ಮಾಡಿಕೊಡಿ, ಅವ್ರಿಗೆ ಇದು ಸೇಫ್ಸ್ ಮಾಡಿಕೊಡಿ, ಅವರು ವ್ಯಾಪಾರ ಮಾಡೋಕ್ಕೆ ಕೊಡಿ. ದಯವಿಟ್ಟು ಇವ್ರದ್ದು ಮಾತು ಕೇಳಬೇಡಿ ಅಂತ ನಾನು ಹೇಳೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, SR ರೋಡಲ್ಲಿನೂ ನೆನ್ನೆಂದು ಒಂದು ಏನು ಗಲಭೆ ಆಗಿದೆ ಅಲ್ಲಿ, ಅದು ಒಂಚೂರು ದಯವಿಟ್ಟು ಸಾಲ್ವ್ ಮಾಡಿಕೊಡಿ ಅಂತ ಮೇಡಮ್ ಅವ್ರಿಗೆ ಕೇಳ್ಕೊಳ್ಳೋದು. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ನೀವು ಅಧ್ಯಕ್ಷ ಉತ್ಪತ್ತಿ ಆಗಿದೆ, ಈಗ ಇಷ್ಟು ಜನದ ಜೊತೆಗೆ ಸಮಸ್ಯೆ ಕ್ಲಿಯರ್ ಆಗೋ ತನಕ ನೀವು ಜೊತೆ ನಿಲ್ತೀರಾ? ಹೌದು ಸರ್. ಇವಾಗ ನನಗೆ ಸ್ಥಾನ ಕೊಟ್ಟು ಒಂದು 8 days ಆಗಿದೆ, 8 ದಿವಸ ಆಗಿದೆ. ನಮ್ಮ ಜೊತೆ ಎಲ್ಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವರೇ, ನಮ್ಮ ಶಾಸಕರು, NR ಕ್ಷೇತ್ರದವರು, ಮಾಜಿ ಸಚಿವರು, ಆಗ ಅಲ್ಲಿ ಶಾಸಕರು ತನ್ವೀರ್ ಸೇಠ್ ಅವರು ನನಗೆ ಏನು ಹೇಳೋರಂತೆ, ಏನಾದರೂ ಇರಲಿ ನನಗೆ ಹೇಳಪ್ಪ, ಏನು ಕಷ್ಟ ಆಯ್ತದೆ ನನಗೆ ಬಂದು ಹೇಳು, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ನಮ್ಮ NR ಕ್ಷೇತ್ರದಲ್ಲಿ ಅವ್ರು ಹೇಳವ್ರೆ. ಹಾಗೂ ಅದೇ ರೀತಿ ನಮ್ಮ ಚಾಮರಾಜ ಕ್ಷೇತ್ರದ SR ರೋಡ್ ಇರಲಿ, ಮಾರ್ಕೆಟ್ ಇರಲಿ, ದೇವರಾಜ್ ಮಾರ್ಕೆಟ್ ಇರಲಿ, ಅಲ್ಲೂ ನಮ್ಮ ಶಾಸಕರು ನನಗೆ ಅದೇ ರೀತಿ ಅದೇ ಮಾತನ್ನ ಹೇಳವ್ರೆ. ಅದಕ್ಕೆ ನಾವು ಎಲ್ಲ ಅವ್ರು ಏನು ಹೇಳ್ತಾರೆ ನಮ್ಮ ಶಾಸಕರು, ಅದ್ರ ಮೇಲೆ ನಾನು ಅವ್ರ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತೀನಿ. ಹಾಗೂ ಅದೇ ರೀತಿ
ವ್ಯಾಪಾರ ಯಾರಾದರೂ ಇರಲಿ ಅವ್ರ ಜೊತೆ ಇದ್ದು ಅವ್ರದ್ದು ಏನು ಪ್ರಾಬ್ಲಮ್ ಇರ್ತದೆ ಅವ್ರು ನಿಂತ್ಕೊಂಡು ಸಾಲ್ವ್ ಮಾಡೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಕ್ಬಾರ್ ಸರ್ ಅವರು ನಾವು ಮಾಡಿಸ್ಕೊಂಡು ಕೊಡ್ತೀವಿ ಎಲ್ಲರೂ, ಏನು ನಿಮಗೆ ಆಪತ್ತಿ ಆಗಲ್ಲ ಆ ಥರ ಮಾಡಿಸ್ಕೊಡ್ತೀವಿ, ಲೈಸೆನ್ಸ್ಗೆಲ್ಲ ಅಪ್ಲೈ ಮಾಡಿ ನಿಮಗೆ ಏನಿದೆ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ನಮಗೆ ತುಂಬ ಸಹಾಯ ಆಯಿತು. ಇನ್ನೂ ಮುಂದೆನೂ ಅವ್ರು ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳ್ತಿದ್ದಾರೆ. ಅವ್ರು ನಮ್ಮ ಬೆನ್ನಿಂದ ಇದ್ದರೆ ಸಾಕು ನಿಮಗೆ ಸಹಾಯ ಮಾಡೋಕ್ಕೆ. ಹೊಸದಾಗಿ ಅಧ್ಯಕ್ಷ ಕೂಡ ನಿಮಗೆ ಬಂದಿದ್ದಾರೆ. ಫಾರೂಕ್ ಅಂತ ನಾವು ಬೀದಿ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೀವಿ. ಯಾರಿಗೂ ತೊಂದರೆ ಇಲ್ಲಂಗೆ ಮಾಡ್ತಾ ಇದ್ದೀವಿ. ಬರೋ ಕಸ್ಟಮರ್ಸು ಅಷ್ಟೇ ನಮಗೆ ಕೋಆಪರೇಟಿವ್ ಆಗಿ ಅವರು ಏನೋ ಹೇಳ್ದಂಗೆ ಅವರು ಸೈಡಲ್ಲಿ ಪಾರ್ಕ್ ಮಾಡ್ಕೊತಾರೆ. ಅವ್ರಿಗೂ ನಮಗೆ ಅಪ್ರಿಷಿಯೇಷನ್ ಮಾಡ್ತಾರೆ. ನಾವು ಸರ್ವಿಸಸ್ ಒಂದು ಸೋಷಲ್ ಸರ್ವಿಸ್ ನಾವು ಒಂದು ಇದರಲ್ಲಿ ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾವೇನು ಯಾರಿಗೂ ಆ ಥರ ತೊಂದರೆ ಯಾರಿಗೂ ನಾವು ಕೊಡಬೇಕಂತ ಮಾಡ್ತಾ ಇಲ್ಲ. ಇಟ್ಸ್ ಪಾರ್ಟ್ ಆಫ್ ಅವರ್ ನಮ್ಮ ಸರ್ವಿಸಸ್ಸು ನಾವು ಕೊಡ್ತಾ ಇದ್ವಿ. ನಮ್ಮ ಕಸ್ಟಮರ್ಸು ಅಷ್ಟೇ ಎಲ್ಲ ಜನರೆಲ್ಲ ನಮಗೆ ತುಂಬ ಕೋಆಪರೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಆದರೂ ನಮಗೆ ಕೇಳ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಮಾತಾಡ್ತೀನಿ, ನಾವು ಹೇಳ್ತೀವಿ, ನಾವಿದ್ದೀವಿ ಅಂತ ಕಸ್ಟಮರ್ಸು ನಮಗೆ ಕೋಆರ್ಡಿನೇಟ್ ಮಾಡ್ತಾರೆ. ಮತ್ತು ಹೆಬ್ಬಾಲಣ್ಣ ನಮಗೆ ಬಂದು ತುಂಬ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ಪ್ಲಸ್ ನಮಗೆ ಎಲ್ಲ ನಾವು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಮುಂದಕ್ಕೆ ನಮಗೆ ಇದೇ ಥರ ನಮ್ಗೆ ಮಾಡಿಕೊಡಿ ಸರ್. ಆಮೇಲೆ ನಮಗೆ ಅಲ್ಲೇ ಒಂದು ಜಾಗದಲ್ಲಿ ನಮಗೆ ನಿಂತ್ಕೊಂಡು ಮಾಡೋಕ್ಕೆ ನಮ್ಗೆ ಕಂಟಿನ್ಯೂಸ್ ಆಗಿ ಒಂದು ಕಾರ್ಡು ಏನೇ ಒಂದು ಇದೇ ಆಗಲಿ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಅಪ್ಲಿಕೇಶನ್ಸ್ ಎಲ್ಲ ಕೊಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋಕ್ಕೆ ರೆಡಿ ಇದ್ದೀವಿ. ನಮಗೆ ಮಾಡಿಸ್ಕೊಡಿ ಅಂತ ದಯವಿಟ್ಟು ಎಲ್ಲರೂ ನಮಗೆ ಕೋಆರ್ಡಿನೇಟ್ ಮಾಡಿ ನಮಗೆ ಮುಂದಕ್ಕೆ ಒಂದು ಕಾರ್ಡು ಏನೇ ಆಗಲಿ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ನಮಗೆ ಮಾಡಿಸಿ ಲೀಗಲ್ ಆಗಿ ಕರೆಕ್ಟಾಗಿ ಪ್ರೊಸೀಜರ್ ಆಗಿ ಏನಿದೆ ನಾವು ಎಲ್ಲ ಅವ್ರ ಪರವಾಗಿ ಅವ್ರು ಕೆಳಗಡೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸ್ಕೊಂಡು ಅದನ್ನು ನಾವು ಮಾಡ್ಕೊಂಡು ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಯಾರಿಗೂ ತೊಂದರೆ ಅಂತ ನಾನು ಹೇಳ್ತೀನಿ. ವ್ಯಾಪಾರ ಮಾಡೋಂಥ ರಸ್ತೆ ವ್ಯಾಪಾರಿಗಳು ಸ್ವಲ್ಪ ಸಮಸ್ಯೆಗಳ ಈ ಒಂದು 10 ವರ್ಷ ಆಗಿದೆ ನಾವು ವ್ಯಾಪಾರ ಶುರು ಮಾಡಿದ್ದೆ. ಸುಮಾರು 8 ವರ್ಷಗಳಿಂದ ನಾವು ಕೊರೋನಾರು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಈಗ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅವರು. ಆಮೇಲೆ ಯಾರೋ ವಿಡಿಯೋ ಮಾಡಿ ಸ್ವಲ್ಪ ಇದಾಕಿದ್ದಾರೆ. ಆ ಥರ ಏನಿಲ್ಲ. ಹೆಬ್ಬಾಲಣ್ಣವ್ರನ್ನೇ ಬಿಡಲ್ಲ. ಏನಾದರೂ ನಾವು ರಸ್ತೆಯಲ್ಲಿ ಸರಿಯಾಗಿ ಪಾರ್ಕಿಂಗ್ ಮಾಡಿಸಿಲ್ಲ ಅಂತ ಬಂದು ಬೈತಾರೆ. ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ದಯಮಾಡಿ ಯಾರು ಆ ಥರ ವಿಡಿಯೋಗಳು ಹಾಕ್ಬಿಡಿ. ಯಾಕಂದರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋವಂಥವ್ರು ಯಾರು ಸಾಹುಕಾರಗಳಿಲ್ಲ, ಎಲ್ಲರೂ ಬಡವರೇ. ಅದರಿಂದಾಗಿ ಹೆಬ್ಬಾಲಣ್ಣವರು ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅವರು ಮುಂದುವರಿಸ್ಕೊಂಡು ನಮ್ಗೆ ಒಳ್ಳೇದು ಮಾಡ್ಕೊಡ್ತಾರೆ. ಯಾರು ಮಾಡಿರ್ಬೋದು ಆ ವಿಡಿಯೋ ಹೇಳೋಕ್ಕಾಗಲ್ಲ. ಏನಾರ ಗೊತ್ತಿಲ್ಲ, ದೊಡ್ಡವರು ಏನೋ ಮಾಡಿದ್ದಾರೆ. ಇನ್ನು ಮಾಡೋಕ್ಕೆ ಬಿಡಿ ಅಥವಾ ದೊಡ್ಡತನ ಉಳಿಸ್ಬೇಡಿ ಅಂತ ಕೇಳ್ತಿದ್ದೀವಿ. ಬಡವ್ರು ನೋಡಿ ಹೊಟ್ಟೆ ಮೇಲೆ ಹೊಡಿಬೇಡಿ. ಹೈವೇ ಸರ್ಕಲಿಂದ ಎಲ್ ಸರ್ಕಲ್ ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೆ ಅವಾಗ ತಿಂಗ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಟ್ರಾಫಿಕ್ ಕಡೆಯಿಂದ ಆಯ್ತದೆ, ಒಂದು ಈ ಕಡೆ ಈ ಪಬ್ಲಿಕ್ ಕಡೆಯಿಂದ ಆಯ್ತದೆ. ಏನಾದ್ರು ಒಂದು ನೋಟಿಸ್ ಆಫೀಸ್ಗೆ ಹೋಗ್ತಾ ಇದ್ದೆ. ನಮ್ಗೆ ಯಾವುದೇ ಥರ ಒಂದು ಅನುಕೂಲ ಇಲ್ಲ. ಇದನ್ನು ಅನುಕೂಲ ಮಾಡ್ಕೊಡ್ಬೇಕಂತ ಇಪ್ಪಳನ್ಗೆ ನಾವು ಕೇಳ್ಕೊತಾ ಇದ್ದೀವಿ. ಏನೇ ತೊಂದರೆ ಆದರೂ ನಾವು ಇದೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಏನು ಹೇಳ್ತೀವಿ ಹೆಬ್ಬಾಲಣ್ಣ? ನಾನು ಇದ್ದೀನಪ್ಪ, ನಿಮ್ಮಿಂದ ತಲೆ ಕೆಡಿಸ್ಕೊಳ್ಬಿಡಿ, ಒಂದು ವ್ಯವಹಾರ ಮಾಡ್ಕೊಂಡು ಹೋಗಿ. ಇಲ್ಲಿ ಯಾವ ಥರ ತೊಂದರೆ ಆಗುತ್ತೆ ನಾನು ನೋಡ್ಕೊತೀನಿ. ಮತ್ತು ನಮ್ಮ ಕಡೆಯಿಂದ ಏನು ತೊಂದರೆ ಆಗಬಾರ್ದು. ಯಾಕಂದರೆ ಒಂದು ಟ್ರಾಫಿಕ್ ಆಗಲಿ ಏನೇ ಆಗಲಿ ಒಂದು ಅನುಕೂಲತೆಗೆ ಕರೆಕ್ಟಾಗಿ ಹಾಕ್ಸ್ಕೊಂಡು ನೀವು ಒಂದು ವ್ಯವಹಾರ ಮಾಡ್ಕೊಂಡು ಹೋಗಿ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಇದನ್ನು ನಮಗೆ ಇಪ್ಪಳಣ್ಣ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮದು ಕಳಕಳಿ. हाईवे सर्कल से सर्कल पे व्यापार कर रहे हैं. हमारी एक हमें अंडरस्टैंडिंग से एक जो भी है पिक्चर्स धंधा कर रहे हैं. हमें किसी भी क्या भी तकलीफ दे रही नहीं. उनकी क्या क्या कंप्लेंट दिया जाता है वो कौन ही हमना मालूम नहीं. हमना कभी भी क्या भी तकलीफ हुआ तो एक बार हमना दुकान डालने के वास्ते और कहते भी रोड पर गाड़ियाँ यहाँ खड़े रहते तो तुम्हें वेट कर ले होगा हमना बोलते रहती. कभी भी हमना मदद कर पड़ी. अभी भी हमको हमें इनको रिक्वेस्ट कर रही. हमना क्या भी तकलीफ है तो तुम्हें आप हमना सपोर्ट